ನಮ್ದು ಎಲ್ಲೋದ್ರೆ ಸಹ ಫಾರ್ಚುನರ್ ಉಡಿ ಆಗೋದೇ ಆಯ್ತು. ಗೈಸ್ ನೋಡಿ 80,000 ಚಪ್ಪಲಿ. ಯಾಕೆ ಬ್ರೋ, ಬೇಡ ಬ್ರೋ. ಲಾಸ್ಟ್ ಟೈಮ್ ಎಷ್ಟು ಜನ ಕೇಳಿದ್ರು ಗೊತ್ತಾ, ಹೆಲ್ಮೆಟ್ ಯಾಕೆ ಹಾಕಲ್ಲ ನೀವು ಅಂತ. ದ ವಿನ್ನರ್ ಫಾರ್ ಟುಡೇಸ್ ಈವೆಂಟ್ ಇಸ್ ವರುಣ್. ಬಟ್ ಹೆಂಗನ್ಸ್ತು ನಮ್ಮೂರು ನಿಮಗೆ? ಚೆನ್ನಾಗಿದೆ, ಇಷ್ಟ ಆಯ್ತಾ? ಸಿಟಿ ಲೈಫಿಂದ ಯಾವಾಗಲೂ ನನಗೆ ಸಿಟಿಯಿಂದ ಹೊರಗೆ ಬಂದಾಗ ಒಳ್ಳೆ ಫೀಲ್ ಆಗುತ್ತೆ. ಕರಡಿ ಜೇನುತುಪ್ಪದ ಜೊತೆ ಅಂತ ಹಲಸಿನ ಹಣ್ಣು ತಿನ್ನೋದು, ಹಲಸಿನ ಹಣ್ಣು ತಿಂದಾಗೆ ಜೇನುತುಪ್ಪ ಹೆಂಗ್ ಸಿಗ್ತದಂತ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಈ ವ್ಲಾಗು ನಾನು ಜಾಗಿಂಗ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ಟಾರ್ಟ್ ಮಾಡೋಣ ಅಂತ ಫುಲ್ಲು ಜೋಶಲ್ಲಿ ರೆಡಿ ಆದರೆ ನನ್ನ ಲಕ್ಕು ನೋಡಿ ಗೈಸ್, ಪಂಚರ್ ಆಗಿದೆ. ಫುಲ್ ಫ್ಲ್ಯಾಟ್ ಟೈರ್. ಏನು ಮಾಡಲಿ, ಯಾವುದೋ ಒಂದು ದಿವಸ ಇನ್ಮೇಲಿಂದ ಬೇಗ ಎದ್ದೋಳೋಣ, 7 ಗಂಟೆಗೆ ಎದ್ಬಿಟ್ಟು ಅದು ಇದೆಲ್ಲ ಮಾಡೋಣ, ಜಾಗಿಂಗ್ ಎಲ್ಲ ಹೋಗೋಣ ಅಂದರೆ ಹಿಂಗಾಗಿದೆ ನೋಡಿ. ಏನು ಮಾಡಲಿ, ಅದು ಇಷ್ಟು ಬೆಳಗ್ಗೆ ಎಲ್ಲಿ ಪಂಚರ್ ಹಾಕೋರು ಸಿಗ್ತಾವೋ ಏನೋ ಗೊತ್ತಿಲ್ಲ. ನಾನು ಬೇರೆ ನೀಟಾಗಿ ಫುಲ್ಲು ಜಾಗಿಂಗ್ ಹೋಗೋಕ್ಕೆ ರೆಡಿ ಆಗಿಬಿಟ್ಟು ಶೂ ಎಲ್ಲ ಹಾಕ್ಕೊಂಡೆಲ್ಲ ಬಂದಿದ್ದೀನಿ. ನೋಡ್ಬೇಕು, ಇಲ್ಲಿ ನಮ್ಮ ಮನೆ ಪಕ್ಕದ ರೋಡಲ್ಲಿ ಒಬ್ರು ಇದ್ದಾರೆ, ಅವ್ರು ಓಪನ್ ಇದ್ದರೆ ಅಲ್ಲಿ ಹೋಗಿ ಹಾಕ್ಸ್ಕೊಂಡು ಹೋಗೋಣ. ಲೆಟ್ಸ್ ಸಿ ಗೈಸ್, ಹೋಗೋಣ ಇವಾಗ, ನೋಡ್ಕೊಂಬರೋಣ ಬನ್ನಿ ಗೈಸ್. ಆ್ಯಕ್ಚುಲಿ ಅರ್ಜುನ್ ಕೂಡ ಬಂದ ನನ್ನ ಜೊತೆ ಜಾಗಿಂಗ್ ಇವತ್ತು. ಹಾಯ್ ಅರ್ಜುನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ವೆರಿ ಲಾಂಗ್. ನಮಸ್ಕಾರ. ಸೊ ನಾನು ಜಾಗಿಂಗ್ ಹೋಗ್ತಾ ಇದ್ದಲ್ಲ, ಸೊ ಇವನು ಹಂಗೆ ಕರೆದೆ ಬರ್ತೀನಿ ಅಂತ, ಬರ್ತಾನೆ ಅಂತ ಕೇಳೋಕ್ಕೆ. ಸರಿ ಬರ್ತೀನಿ ಅಂತ. ಆಮೇಲೆ ಹೇಳ್ದೆ ಹಿಂಗೆ ಪಂಚರ್ ಆಗಿದೆ, ಬಾ ಹಾಕ್ಸ್ಕೊಂಬರಕ್ಕೆ ಹೋಗೋಣ, ನಮ್ಮ ಮನೆ ಹತ್ರನೇ ವಾಕಿಂಗ್ ಅಂತ ಕರ್ಕೊಂಡೋದ್ರೆ, ಆ ಗ್ಯಾಪಲ್ಲಿ ಬ್ರೋ ಐ ಆಮ್ ಆಲ್ರೆಡಿ ಹಂಗ್ರಿ ಬ್ರೋ ಅಂತ. ಇಲ್ಲ ಜಾಗಿಂಗು ಸ್ಟಾರ್ಟ್ ಮಾಡಿಲ್ಲ ಗೈಸ್, ಜಾಗಿಂಗ್ ಬಿಡ್ರಿ, ಇನ್ನೇ ಪಂಚರ್ ಅಂಗಡಿ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನ ಈ ರೋಡ್ ಎಂಡಲ್ಲಿ ಇರೋದು, ಆಲ್ರೆಡಿ ಹೊಟ್ಟೆ ಹಸಿ ಏನೋ ತಿನ್ಬೇಕಂತ ಅವನೇ. ಇಂಥವ್ನ ಇಟ್ಕೊಂಡು ನಾನು ಜಾಗಿಂಗ್ ಮಾಡೋದು, ನಂಗೆ ಹಸು ಆಗ್ತಾ ಇತ್ತು. ಬಿಡಿ ಹೋಗೋಣ ಬನ್ನಿ ಗೈಸ್. ಹೆಂಗೋ ಒಂದು ಪಂಚರ್ ಅಂಗಡಿ ಸಿಕ್ತು ಆ್ಯಕ್ಚುಲಿ ಇಲ್ಲೇ. ಸೊ ಇಲ್ಲಿ ಇವಾಗ ಕರ್ಕೊಂಡು ಕನ್ವಿನ್ಸ್ ಮಾಡಿ ಇಲ್ಲೇ ಪಕ್ಕದಲ್ಲಿ, ಪಕ್ಕದ ರೋಡಲ್ಲಿ ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಪಕ್ಕದ ರೋಡಲ್ಲ, ಪಕ್ಕದ ರೋಡಲ್ಲಿ ಇರೋದು. ನಾವು ಸ್ಕ್ಯಾಮ್ ಮಾಡ್ತಾ ಇದ್ದೀವಿ. ಇಲ್ಲ ನಮ್ಮ ಜಾಗಿಂಗ್ ಲೇಟ್ ಆಗಿಬಿಡುತ್ತೆ ಗೈಸ್, ನಾನು ಏನು ಮಾಡಲಿ? ಅರ್ಧ ಗಂಟೆ ಅವ್ನ ಜೊತೆ ಮಚ್ಚ, ಅವ್ನ ಜೊತೆ ಗಾಡೀಲಿ ಹೋಗು. ಇಲ್ಲ ನೀನು ಹೋಗು. ಸೊ ಅದಕ್ಕೆ ಹೆಂಗೋ ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿಂದ ಟೈರ್ ಬೆಚ್ಕೊಂಡು ಹಾಕ್ಕೊಂಡು ಹೋಗ್ತಾ ಇನ್ನೊಂದು ಹಾಫ್ ಆನ್ ಅವರ್ ಗಾನ್ ಗೈಸ್. ಬೇಗ ಎದ್ದೋಳಲ್ಲ ಅಂದರೆ ದೇವರೇ ಡಿಸೈಡ್ ಮಾಡಿಬಿಡ್ತಾರೆ ನಮಗೆ, ಲೇಟಾಗೆ ಹೋಗು, ಲೇಟಾಗೆ ಡೇ ಸ್ಟಾರ್ಟ್ ಅಂತ. ಏನು ಮಾಡಲಿ? ಸೊ ಹೋಗಿ ಅದು ಅಟ್ಲೀಸ್ಟ್ ಫಿಕ್ಸ್ ಮಾಡೋಣ ಬನ್ನಿ, ಲೆಟ್ಸ್ ಗೋ ಗೈಸ್. ಫೈನಲಿ ಇವಾಗ ತೆಗ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಎಷ್ಟೊತ್ತಾಗ್ಬೋದಣ್ಣ? ಹಾಫ್ ಆನ್ ಅವರ್. ಹ್ಞೂ, ಇನ್ನೆಷ್ಟೊತ್ತು? ಏನು ನಿನ್ಗೆ 5 ನಿಮಿಷದಲ್ಲಿ ಮಾಡ್ತಾರಣ್ಣ? ಸ್ಟೆಪ್ನಿ ಹಾಕ್ಬಿಟ್ಟು ಬೇಗ ಹೋಗ್ಬೋದು. ನಾನೇನು ಹೇಳಲಿ ಗೈಸ್, ಸ್ಪೀಚ್ಲೆಸ್ ಆಗ್ತೀನಿ ಕೆಲಸದಿ ಅರ್ಜುನ್ ಜೊತೆ. ಟೈಮ್ ಇಲ್ಲ. ಬಿಸಿಲು ಸ್ಟಾರ್ಟ್ ಆಯಿತು ಇವತ್ತು, ಟ್ಯಾನ್ ಆಗಿಬಿಟ್ಟೆ ಜಾಗಿಂಗ್. ಅದೇ ನಾನು ಅಂದ್ಕೊಂಡೆ ಬರೋವಾಗ ಕೂಲಿಂಗ್ ಗ್ಲಾಸ್ ಮತ್ತದ ಅಂತ. ಇವನಿಗೆ ಕೂಲಿಂಗ್ ಗ್ಲಾಸ್ ಚಿಂತೆ ಗೈಸ್. ಸೊ ಇವಾಗ ಇದು ಹಾಫ್ ಆನ್ ಅವರ್ ಆಗುತ್ತಂತೆ. ಸೊ ಇದನ್ನು ಆದಷ್ಟು ಬೇಗ ಮುಗಿಸ್ಕೊಂಡು ಹಂಗೆ ಜಾಗಿಂಗ್ ಹೋಗಿ ನನ್ನ ಡೇ ಸ್ಟಾರ್ಟ್ ಮಾಡ್ತೀನಿ. ಬಟ್ ಪಂಚರ್ ಆಯಿತು. ಪಂಚರ್ ಆಯಿತು ಅಂತ ತಮ್ಮನೇಲಿ ಒಂದು ಫೋಟೋ ತೊಗೊಳ್ಳೋಣ ಬಾಯಲ್ಲಿ. ಏನು ಮಾಡೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಲೈಫ್. ನಾನು ನೀನು ಇಬ್ಬರು ಕುತ್ಕೊಳ್ಳೋಣ, ಫೋಟೋ. ಯಾರು ಚಿಕ್ಕ ಮಕ್ಳು ಹೇಳೋಣ ತೆಗಿಯೋಕ್ಕೆ, ಇನ್ನೇನು ಮಾಡ್ತೀಯ ಗೈಸ್. ಇದು ಎಷ್ಟು ಸತಿ ಕಾರ್ ಪಂಚರ್ ಆಗಿದೆ ಅಂದರೆ ಲೆಕ್ಕನೇ ಇಲ್ಲ ನನಗೆ. ನಿಜ ಒಂದು 2 ರೋಡ್ಸ್ ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ ನಮ್ಮ ಮನೆ ಹತ್ರ, ಬಿಕಾಸ್ ಅಲ್ಲೇ ಜಾಸ್ತಿ ಪಂಚರ್ ಆಗೋದಂತ ನನಗೇನೋ ಇದು. ಆಲ್ಮೋಸ್ಟ್ ಒಂದು ಸತಿ ಏನಾಗಿತ್ತು ಗೊತ್ತಾ ಗೈಸ್, 4 ಟೈರಲ್ಲಿ ಇನ್ 1 ವೀಕಲ್ಲಿ 7 ಡೇಸಲ್ಲಿ 5 ಡೇಸ್ ಕಂಟಿನ್ಯೂಸ್ ಬರಬೇಕು ಅಣ್ಣ. ಇವನ್ನ ಕರ್ಕೊಂಡು ಹೋಗ್ವಿ, ನಾನು ಮನೆಗೆ ಹೋಗಿರ್ತೀನಿ. ಅಯ್ಯೋ ಇಲ್ಲ ಜೋಕ್ ಮಾಡಿದೆ, ಹೋಗು ಅಣ್ಣ. ಕಾರಲ್ಲಿ ಕುತ್ಕೊಬೋದಾ? ಬಿದ್ದಿದ್ದು ಹೋಗಲ್ಲ ತಾನೇ? ಪಕ್ಕ ಬಿದ್ರೆ ಹೋಯ್ತು. ಏನಾಗಲ್ಲ. ಬಿದ್ದರೆ ಇವ್ರ ಮೇಲೆ ಹಾಕ್ತೀನಿ. ನೀವೇ ತಾನೇ ಹೇಳಿದೆ, ವಿಡಿಯೋ ಪ್ರೂಫ್ ಇದೆ. ಸರಿ ಗೈಸ್, ಇವಾಗ ಹೋಗ್ಬಿಟ್ಟು ಬನ್ನಿ. ಮತ್ತೆ ಎಷ್ಟಾಯ್ತು ಅಂತ ಹೇಳು, ಪೇ ಮಾಡಿದೆ ಗೈಸ್. ಫೈನಲಿ ಎಲ್ಲ ಸರಿ ಹೋಯಿತು, ರೆಡಿ ಆಯಿತು ಗೈಸ್. ಇವಾಗ ಜಾಗಿಂಗ್ ಹೋಗೋಕ್ಕೆ ಟೈಮ್ ಆಗಿದೆ. ಎಷ್ಟಾಯ್ತು ಅಣ್ಣ ಫೈನಲು? 200. ಥ್ಯಾಂಕ್ ಯು ಅಣ್ಣ, ಕ್ರೇಜಿ ಗೈಸ್. ನಮ್ಮ ಏರಿಯಾದಲ್ಲಿ ಏನಾದ್ರು ಪಂಚರ್ ಆದರೆ ನನಗೆ ಕಮೆಂಟ್ ಮಾಡಿದೆ ಗೈಸ್, ನಾನು ಇವ್ರ ಅಂಗಡಿ ಹೇಳ್ತೀನಿ ಎಲ್ಲೋಗ್ಬೇಕಂತ. ಮಚ್ಚ ಮಾಡಿಬಿಡು. ಥ್ಯಾಂಕ್ ಯು ಅಣ್ಣ ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ.
ಗೈಸ್ ಅಣ್ಣ ಸ್ಟಾರ್ಟಿಂಗು 400 ಅಂದರು, ಆಮೇಲೆ ಪಾಪ ಹೆಂಗೋ 200ಗೆ ಬಂದರು. ಒಳ್ಳೆಯವರು, ತುಂಬ ಒಳ್ಳೆಯವರು ಗೈಸ್. ದೇವ್ರು ಚೆನ್ನಾಗಿಟ್ಟಿರಲಿ ಅಣ್ಣ ನಿಮ್ಮನ್ನ. ಬನ್ನಿ ಇವಾಗ ಜಾಗಿಂಗ್ ಹೋಗುವ ಗೈಸ್. ಜಸ್ಟು ಜಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಒಂದು 7 to 8 minutes ಆಗಿದೆ ಗೈಸ್. ಆ್ಯಂಡ್ ಅಷ್ಟೇ ಡನ್ ಅಂತೆ ಜಾಗಿಂಗ್ ಇವತ್ತು. ವಾಕಿಂಗ್ ಇವಾಗ ಫಸ್ಟ್ ಡೇ ವಾಕಿಂಗ್. ಗೈಸ್ ನಾನೇನೋ ರನ್ನಿಂಗ್ ಹೋಗೋಣ ಅಂತ ಇವನ್ನ ಫುಲ್ ಜೋಶೆಲ್ಲ ಕರ್ಕೊಂಬಂದರೆ ವಾಕಿಂಗ್ ಅಂತ ಅವನೇ. ಗೈಸ್ ಆ್ಯಕ್ಚುಲಿ GKVKಗೆ ವಾಕಿಂಗ್ ಬಂದಿದ್ವಿ. ಆ್ಯಂಡ್ ಅಲ್ಲಿ ನೋಡಿ ಗೈಸ್, ಪ್ರೊಟೆಸ್ಟ್ ನಡೀತಾ ಇದೆ. ಏನೋ ಧಿಕ್ಕಾರ ಅಂತ ಫುಲ್ ಸೌಂಡ್ ಕೇಳಿಸ್ತು. ನೋಡಿದ್ರೆ ಇವರು ಫುಲ್ ಫ್ಲೆಜ್ ಏನೋ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಏನು ಪ್ರಾಬ್ಲಮ್ ಆಗಿದೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. GKVKಯಲ್ಲಿ ಏನಕ್ಕೆ ಪ್ರೊಟೆಸ್ಟ್ ನಡೀತಿದೆ ಅಂತ. ಫುಲ್ಲು ಎಲ್ಲ ಸ್ಟೂಡೆಂಟ್ಸ್ ಸೇರಿಬಿಟ್ಟಿದ್ದಾರೆ ಗೈಸ್. ಕಂಪ್ಲೀಟಲ್ಲಿ ಎಲ್ಲ ಕೆಳಗಡೆ ಎಲ್ಲ ಕುತ್ಕೊಂಡಿದ್ದಾರೆ. ಸೊ ಬನ್ನಿ ಹೋಗೋಣ. ಲೆಟ್ಸ್ ಕ್ಯಾರಿ ಆನ್. ಯಾರು ಗೈಸಲ್ಲಿ ಬಂದಿದ ತಕ್ಷಣ ಒಂದು ಮಜ್ಜಿಗೆ ಡೆಫಿನೆಟ್ಲಿ ತೊಗೊತೀನಿ ನಾವು ಯಾವಾಗಲೂ. ಸೊ ಅಗ್ರಿಕಲ್ಚರ್ ಆಫೀಸರು ಬ್ರೋ ಏನಾಗ್ತಿರೋದು? ಅಗ್ರಿಕಲ್ಚರ್ ಆಫೀಸರ್ನ ಇಂಜಿನಿಯರಿಂಗ್ ಮಾಡಿದವ್ರು ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿದ್ದಾರೆ. ಅದಕ್ಕೇನೆ ಪ್ರೊಟೆಸ್ಟ್ ನಡೀತೈತೆ. ಓ ಜಾಬ್. ಆಮೇಲೆ ಇದು ಪ್ರೈವೇಟ್ ಕಾಲೇಜಸ್ಗೆ ಮೇನ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಜಾಸ್ತಿ. ಪ್ರೈವೇಟ್ ಕಾಲೇಜಿಂದ ಈಗ ಗೌರ್ಮೆಂಟ್ ಯೂನಿವರ್ಸಿಟಿಲಿ ಇದು ಮಾಡಿದಾಗ ಪ್ರೈವೇಟ್ ಯೂನಿವರ್ಸಿಟಿ ಅದಕ್ಕೇನೆ ಇಂಜಿನಿಯರಿಂಗ್ ಮಾಡಿದವರು AO ಆಗ್ಬೋದು. ಓಕೆ ಓಕೆ. ಓ ಗೈಸ್ ನನ್ನ ಪ್ರೊಟೆಸ್ಟ್ ನೋಡೇ ಇರಲಿಲ್ಲ. ಎಷ್ಟೊಂದು ದಿವಸ ಆದಮೇಲೆ ನೋಡ್ತಾ ಇದ್ದೀನಿ. ಬಟ್ ಕ್ರೇಜಿ ಪ್ರೊಟೆಸ್ಟ್ ನಡೀತಾ ಇದೆ, ಎಲ್ಲ ಬಡ್ಕೊತ ಇದ್ದಾರೆ ಗೈಸ್. ಜಸ್ಟ್ ಇವಾಗ ನನ್ನ ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಸೊ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದಾರೆ ಗೈಸ್ ಇವತ್ತು. ಸೊ ಇವಾಗ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಎಲ್ಲ ತಿಂದು ನಾನೊಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ನನ್ನ ಡೇ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ಏನೇನು ಮಾಡ್ತೀನಿ ಎಂಟೈರ್ ಕಂಪ್ಲೀಟ್ ಡೇ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ಲೆಟ್ಸ್ ಕಂಟಿನ್ಯೂ ಗೈಸ್. ಮನೆಗೆ ಬಂದುಬಿಟ್ಟು ತಿಂಡಿ ಎಲ್ಲ ತಿಂದ್ಬಿಟ್ಟು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಇವಾಗ ಆ್ಯಕ್ಚುಲಿ ಮಧ್ಯಾಹ್ನ ಆಗಿದೆ. ಸೊ ಚೆನ್ನಾಗಿ ನಿದ್ದೆ ಏನಕ್ಕೆ ಮಾಡಿದೆ ಅಂದರೆ ನೆನ್ನೆ ನೈಟ್ ಅಷ್ಟು ಆ್ಯಕ್ಚುಲಿ ನಿದ್ದೆ ಆಗಿರಲಿಲ್ಲ. ಬಿಕಾಸ್ ನಾನು ಕುಕ್ಕೆಯಿಂದ ಬಂದಿದ ತಕ್ಷಣ ಏನದು ವ್ಲಾಗೆಲ್ಲ ಎಡಿಟ್ ಮಾಡಬೇಕಿತ್ತು. 2 ವ್ಲಾಗ್ ಇತ್ತು. 2 ವ್ಲಾಗು ಎಡಿಟ್ ಮಾಡಿ ಆಮೇಲೆ ಮಲ್ಕೊಂಡೆ. ಸೊ ಅದಕ್ಕೆ ನನಗೆ ನಿದ್ದೆ ಮಾಡೋಕ್ಕೆ ಆಲ್ರೆಡಿ ಲೇಟಾಗಿತ್ತು. ಆ್ಯಂಡ್ ಇವತ್ತಿಂದ ಹೆಂಗಾದ್ರೂ ಮಾಡಿ ರನ್ನಿಂಗ್ ಹೋಗಲೇಬೇಕಂತ ಡಿಸೈಡ್ ಆಗಿದ್ದಕ್ಕೆ ಬೇಗನೂ ಇದ್ದಂಗಾಗಿತ್ತು. ಸೊ ಅದಕ್ಕೆ ಮಧ್ಯಾಹ್ನ ಬಂದುಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಎಷ್ಟಾಗಿದೆ, ಆಲ್ಮೋಸ್ಟ್ 4 ಗಂಟೆ ಆಗಿದೆ ಗೈಸ್. ಸೊ 4 ಗಂಟೆ. ಇವಾಗ ಒಂದು ಮೀಟಿಂಗ್ ಇದೆ ನಂದು. ಸೊ ಆ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ನಾನು ಜಿಮ್ಗೆ ಹೋಗಬೇಕು. ಒಂದು ರೌಂಡ್ ಜಿಮ್ಮಲ್ಲಿ ರೀಲ್ಸ್ ಶೂಟ್ ಮಾಡೋಕ್ಕೆ ಹೋಗಬೇಕು. ಆಮೇಲೆ ಒಂದು ರೌಂಡ್ ಶ್ರವಣ್ನ ಬೇರೆ ಮೀಟ್ ಮಾಡೋಕ್ಕೆ ಹೋಗ್ಬೇಕು ಇವತ್ತು. ಸೊ ಇವತ್ತು ಇನ್ನೂ ಇದಿಷ್ಟು ಕೆಲಸ ಇದೆ. ಸೊ ಲುಕ್ ಗೈಸ್, ವಿ ಹ್ಯಾವ್ ಶ್ರವಣ್ ಆ್ಯಂಡ್ ಅವ್ರ ಫಾರ್ಚುನರ್ ನೋಡಿ ಒಂದು ಸ್ವಲ್ಪ ಏನೋ ಆಗಿದೆ, ಅದಾದಮೇಲೆ ಹೇಳ್ತೀನಿ. ನಂದು ಎಲ್ಲೋದ್ರೆ ಸಹ ಫಾರ್ಚುನರ್ ಹುಡಿ ಆಗೋದೇ ಆಯಿತು ಬ್ರೋ. ಫಾರ್ಚುನರ್ ಇರೋದೇ ಇದಕ್ಕೆ ಬ್ರೋ, ಟಫ್ ಯೂಸ್ಗೆ ಇರೋದು. ಅಮರ್ ಟಫ್ ಯೂಸ್ಗೆ ತಾನೇ ಬ್ರೋ ಇರೋದು. ಹಾಂ, ಇದೆಲ್ಲ ಮಾಡಿಲ್ಲ ಅಂದರೆ ಬಟ್ ಹೆಂಗನ್ಸ್ತು ನಮ್ಮೂರು ನಿಮಗೆ? ಚೆನ್ನಾಗಿದೆ, ಇಷ್ಟ ಆಯ್ತಾ? ಸಿಟಿ ಲೈಫಿಂದ ಯಾವಾಗಲೂ ನನಗೆ ಸಿಟಿಯಿಂದ ಹೊರಗೆ ಬಂದಾಗ ಒಳ್ಳೆ ಫೀಲ್ ಆಗುತ್ತೆ. ನೈಸ್ ಗೈಸ್. ಬೆಟ್ಟದ ಹತ್ರ ಎಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗಿದೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಇವ್ರಿಗೆಲ್ಲ ಇಷ್ಟ ಆಯಿತು. ಆ್ಯಂಡ್ ಇವಾಗ ನಮ್ಮೂರು ಕೆರೆ ಹತ್ರ ಬಂದಿದ್ದೀವಿ ಗೈಸ್. ಸೊ ಇಲ್ಲಿ ಕೆರೆ ಹತ್ರ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇವಾಗ ಫೋಟೋಶೂಟ್ ನಡೀತಾ ಇದೆ. ಇದನ್ನು ಮುಗಿಸ್ಕೊಂಡು ಇನ್ನೊಂದು 2-3 ಜಾಗಕ್ಕೆ ಹೋಗಬೇಕು. ಆ್ಯಕ್ಚುಲಿ ಒಂದು ಕೆಲಸದ ಮೇಲೆ ಅಂತ ಬಂದಿದ್ದು. ಸೊ ಏನಕ್ಕೆ ಅಂತ ಅವ್ರ ಬ್ಲಾಗಲ್ಲಿ ಹೇಳ್ತಾರೆ. ಬಿಕಾಸ್ ಪರ್ಸ್ನಲ್ ಇನ್ಫಾರ್ಮೇಷನ್ ಜಾಸ್ತಿ ಹೇಳ್ಬಾರ್ದು, ಮಾತಾಡ್ಬಾರ್ದು. ನಾಟ್ ಮೈ ಪ್ಲೇಸ್. ಸೊ ಚೆನ್ನಾಗಿತ್ತು ಗೈಸ್. ಇವತ್ತೊಂಥರ ಡೇ ಔಟ್ ಥರ ಆಗೋಯ್ತು ಗೈಸ್. ಇವಾಗ ಜಸ್ಟು ತೋಟದ ಹತ್ರ ಬಂದಿದ್ವಿ. ಆ್ಯಂಡ್ ಫುಲ್ ಚಪ್ಪಲಿ ಎಲ್ಲ ನೀರಾಗೋಯ್ತು ಗೈಸ್. ಬರ್ಕಿನ್ ಸ್ಟಾಕ್ ನೋಡಿ ಫುಲ್ ನೀರಾಗಿಬಿಟ್ಟಿದೆ. ವುಡ್ಡು ಇದು ನೆನೆಯಂಗೆ ಇಲ್ಲ. ನಂದು ಬಿಡಿ, ನಂದು ಓಕೆ ಫೈನ್. ಬರ್ಕಿನ್ ಸ್ಟಾಕ್ ಇಲ್ಲಿ ನೋಡಿ ಗೈಸ್. LV ಅಲ್ಲ, ಇದು ತೊಳಿಬೋದ ಹೀಗೆ ಬ್ರೋ? ಎಲ್ವಿನ್ ಯಾರೂ ಈ ಥರ ತೊಳೆದಿರಲ್ಲ, ಫಸ್ಟ್ ನೀವೇ. ಅಲ್ಲ, ತೊಳಿಬೋದಾ ಗೈಸ್? ನೋಡಿ 80,000 ಚಪ್ಪಲಿ. ಯಾಕೆ ಬ್ರೋ? ಬೇಡ ಬ್ರೋ, ಯಾಕೆ? ಇನ್ನು ನೀವೊಂದು ಬಾಕಿ ಇತ್ತು ಬಟ್ ನೋಡಿ ಗೈಸ್, ನೀಟಾಗಿ ತೊಳಿತಾ ಇದ್ದಾರೆ. ಅದು ನಮ್ಗೆ ಆಪ್ಷನ್ ಇದ್ದಿದ್ದು ಇದೊಂದೇ. ಇದು ಯಾವುದೋ ಒಂದು ಟ್ಯಾಂಕಲ್ಲಿ ಏನೋ ನೀರು ಸಿಕ್ತು.
ಸೊ ಇದರಲ್ಲಿ ಇವಾಗ ವಾಷಿಂಗ್ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಹೋಗಬೇಕು. ನಿಂತು ಚಪ್ಪಲ್ ಲೇಟ್ ಆಗಿದೆ ಗೈಸ್, ನಂದು ಗಾನು. ಮನೆಗೆ ಹೋಗಿ ಒಂದ್ಸತಿ ತೊಳ್ಕೊಬೇಕು, ಅದು ಏನಾಗಿರುತ್ತೋ ಪಜೀತಿ ನೋಡೋಣ. ಬಿಕಾಸ್ ಇಲ್ಲಿ ಎಲ್ಲ ಮಳೆ ಬಿದ್ದಿದೆ ಗೈಸ್. ಇವಾಗ ಮಳೆ ಬಿದ್ದಿರೋದಕ್ಕೆ ಒಂಚೂರು ಹಿಂಗೆ ಓಡಾಡೋದು ಹುಲ್ಲೆಲ್ಲ ಕಂಪ್ಲೀಟ್ ವೆಟ್ಟಿದೆ, ಅದಕ್ಕೋಸ್ಕರ ಅಷ್ಟೇ. 3 ಜನನೂ ಚಪ್ಪಲಿ ತೊಳ್ಕೊಂಡು ಕೂತಿದ್ದೀವಿ. ಆ್ಯಂಡ್ ಆಲ್ರೆಡಿ ವರುಣ್ ಇಲ್ಲಿ ಬಂದಿದ್ದಾನೆ. ಬ್ರದರ್, ಲಾಸ್ಟ್ ಟೈಮ್ ಎಷ್ಟು ಜನ ಕೇಳಿದ್ರು ಗೊತ್ತಾ, ಹೆಲ್ಮೆಟ್ ಯಾಕೆ ಹಾಕಲ್ಲ ನೀವು ಅಂತ? ಇಲ್ಲ ಸರ್, ಮನೆ ಪಕ್ಕದ ರೋಡ್ ಜಿಮ್ ಇರೋದು. ಗೈಸ್ ಅದೇ ಲಾಸ್ಟ್ ಟೈಮ್ ನಾನು ವಿಡಿಯೋನಲ್ಲಿ ಒಂದು ಇಬ್ಬರು ಅವರಿಗೆ ರಿಪ್ಲೈ ಮಾಡಿದ್ದೆ. ಬಟ್ ಆ್ಯಕ್ಚುಲಿ ಜಿಮ್ಮು ಮನೆಯಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅವೆ. ಸೊ 2 ಕಿಲೋಮೀಟರ್ಸ್ಗೆ ಏನಕ್ಕೆ ಹೆಲ್ಮೆಟ್ ಹಾಕೋದು ಅಂತ ಹಾಕಲ್ಲ ಅಷ್ಟೇ. ಮೇನ್ ರೋಡೆಲ್ಲ ಟಚ್ ಆಗಂಗಿದ್ರೆ ಹಾಕ್ತೀವಿ, ಬಟ್ ಇದೇನು ಮೇನ್ ರೋಡಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ ಹಾಕಲ್ಲ. ಸೇ ಇವಾಗ ಬನ್ನಿ ಜಿಮ್ಗೆ ಹೋಗಿ. ಜಿಮ್ಮಲ್ಲಿ ಅರ್ಜುನ್ ಸಿಗ್ತಾನೆ, ಆದಿತ್ಯ ಸಿಗ್ತಾನೆ. ಸೊ ಇಬ್ಬರು ಮೀಟ್ ಮಾಡಿಕೊಂಡು ಜಿಮ್ಮೆಲ್ಲ ಮುಗಿಸಿ ಆಮೇಲೆ ನೆಕ್ಸ್ಟ್ ಸಿಗುವ. ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ವರ್ಕೌಟ್ ಎಲ್ಲ ಮುಗೀತು. ಸೊ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಚಾಲೆಂಜ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ಏನಂತ ಹೇಳ್ತೀನಿ, ಆ್ಯಂಡ್ ಬಿಫೋರ್ ದ್ಯಾಟ್ ಇವಾಗ ಟ್ರೈಸೆಪ್ ಎಕ್ಸಸೈಸ್ ಮಾಡಿದ್ವಿ ಗೈಸ್. ಫುಲ್ ಕ್ರೇಜಿ ಪಂಪ್ ಆಗಿದೆ. ಸೊ ಇವಾಗ ಚಾಲೆಂಜ್ ಏನಂದರೆ, ಚಾಲೆಂಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ಮಾಡೋಣ. ನಾನು ಲಾಸ್ಟು, ನಾನು ಫೋರ್ತ್ ಬ್ರದರ್, ಅರ್ಜುನ್ ಫಸ್ಟು, ವರುಣ್ ಸೆಕೆಂಡು. ಗೈಸ್ ಚಾಲೆಂಜ್ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ನಿಮಿಷ, ಅವನೊಂದು ಸ್ವಲ್ಪ ಬ್ಯುಸಿ ಇದ್ದಾನೆ, ಅವನು ಫ್ರೀ ಆಗಿಬಿಟ್ಟು ಆಮೇಲೆ ಚಾಲೆಂಜ್ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈಸ್ ಬೇಸಿಕಲಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಇದು ಟ್ರೈಸೆಪ್ ಡಿಪ್ ಎಕ್ಸಸೈಸು ಯಾರು ಮ್ಯಾಕ್ಸಿಮಮ್ ಮಾಡ್ತಾರೆ ಅಂತ. ಆ್ಯಂಡ್ ಫಸ್ಟು ಆದಿತ್ಯ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸರಿ ಕ್ಲಬ್ ಸಾಕು. ಅರ್ಜುನ್ ಬರ್ತಾ ಇಲ್ಲ. ಸರಿ ಕ್ಲಬ್ ಸಾಕು. ಯಾರು ಫಸ್ಟ್ ಅಂತ ಇದರಲ್ಲಿ ಗೊತ್ತಾಗಲಿ. ಓಕೆ, ಸೊ ಸೇಮ್ ಕಲರ್ ಫಸ್ಟ್. ಅಲ್ಲ ಹಂಗಲ್ಲ, ಫಸ್ಟ್ ಔಟ್ ಆದರೂ ಲಾಸ್ಟು, ಫಸ್ಟ್ ಔಟ್ ಆದವ್ರು ಲಾಸ್ಟು. ಓಕೆನಾ? ಕ್ಲಬ್ಸ್ ಕಳ್ಳ ನನ್ನ ಮಕ್ಕಳ. ವರುಣ್ ಲಾಸ್ಟು. ನಾನು ನನಗೆ ಆದಿತ್ಯ ನಂತರ ಆಗ್ದವರು ಸೆಕೆಂಡು. ನಿಂತರ ಆಗ್ದವ್ರು ಸೆಕೆಂಡಾ? ಏನೋ ಒಂದು ಆಯ್ತಲ್ಲ, ಅಟ್ಲೀಸ್ಟ್ ನಾನು ಫಸ್ಟ್ ಅಲ್ಲ. ಸ್ಟಾರ್ಟ್ ಮಾಡು ಗೈಸ್. ಇವಾಗ ಆದಿತ್ಯ ಎಷ್ಟು ಮಾಡ್ತಾನೆ ಚೆಕ್ ಮಾಡೋಣ, ಆಮೇಲೆ ಟಾರ್ಗೆಟ್ ಬೀಟಿಂಗ್. ನೀನು ಲಾಸ್ಟ್ ಅಲ್ಲ, ನೀನು ನನ್ನ ಬೀಟ್ ಮಾಡಬೇಕು. ಓಕೆ, ಬೇಗ ಸ್ಟಾರ್ಟ್ ಗೈಸ್. ಇದು ಆ್ಯಕ್ಚುಲಿ ಎಕ್ಸಸೈಸು ಬಿಗಿನರ್ಸ್ಗಲ್ಲ. ಅಂದರೆ ನೀನು ಬಿಗಿನರ್ ಅಂತ ಹೇಳ್ತಾ ಇಲ್ಲ ನಾನು. ನೀನು ಬಿಗಿನರ್ ಅಂತ ಹೇಳ್ತಾ ಇಲ್ಲ ನಾನು. ಮಾಡು ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43. ಚೇಂಜ್ ಆಗ್ತಾ ಇದೆ ಎಕ್ಸಸೈಸು. 44, 44, 44. ಹೊಡೆದಿ 20 ಅಷ್ಟೇ. ಹೌದು, ಅಷ್ಟೇ ಹೊಡೆದಿದ್ದು. ಇಲ್ಲ ಬಟ್ ಇಟ್ಸ್ ಫೈನ್ ಬಿಡು. ಬಿಡು ಓಕೆ ಸರಿ. ಮಚ್ಚ ಅವನ ಥರನೇ ಮಾಡು. ಲೈಕ್ ಏನದು ಕೈ ಫುಲ್ ನಡೀತಾ ಇದೆ. ಎಷ್ಟು ಮಾಡಿದೆ ನೀನು? 44. ಹಾಗಾದ್ರೆ ನಾನು ಕಾಂಪಿಟೇಷನ್ಗೆ ರೆಡಿ? ಕಷ್ಟ ಇದೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 57. ನನಗೂ ಹಂಗೆ ಏನೋ ಕರೆಂಟ್ ಹಂಗೆ ಆಯ್ತು, ಸೇಮ್ ಆಯ್ತು. ಗೈಸ್ ಹೆವಿ ಕರೆಂಟ್ ಹೊಡೆದಂಗಾಯ್ತು. ಫಾಕ್ ಯಪ್ಪ. ಎಷ್ಟಿದೆ 57. ಇನ್ನೊಂದು 3 ಹೊಡಿಬೋದಿತ್ತು, ಬಟ್ ಐ ವಾಸ್ ಲೈಕ್ ರಿಸ್ಕೇ ಬೇಡ ಗುರು. ಅವನೇ ಹೇಳ್ಕೊಡಿದ್ದು ಮಚ್ಚ ಅಂತದೆಲ್ಲ ರಿಸ್ಕೇ ತಗೊಂಬೇಡ, ಬಿಟ್ಬಿಡು, ಸೋತ್ರ ಪರವಾಗಿಲ್ಲ ಅಂತ. ಅದಕ್ಕೆ 44 ಅಲ್ಲೇ ಸ್ಟಾಪ್ ಮಾಡಿದೆ. ಕಮಾನ್ ಇವಾಗ ನಿಂದು. ಗೈಸ್ ವರುಣ್ಗೆ ಟಾರ್ಗೆಟ್ ಬಂದ್ಬಿಟ್ಟು 57. ಇಲ್ಲ 44.
ಅದು ಫಸ್ಟ್ ಟಾರ್ಗೆಟು ನೋಡಿ. ಕಿಂಡಲ್ ಮಾಡ್ತವನು ಮಚ್ಚ, ನಿನ್ನೆ ಕಿಂಡಲ್ ಮಾಡ್ತವನೆ. ಕಮಾನ್ ಸ್ಟಾರ್ಟ್. 1 2 4 5 6 7 8 ಕೌಂಟ್ ಮ್ಯಾನ್. 10, 11, 14, ಬಿಡು ನೀನು ಸುಮ್ಮನೆ ಬಿಟ್ಬಿಡು. 23, 24, 25, 26, 27, 28, 29, 30, 31, 32, 33, 35, 36, 37, 38, 39, 40, 41, 42, 43, 44, 45, 46, 47, 48, 50, 51, 52, 53, 54, 55, 56, 57, 58, 59, 60. The winner for today's event is Varun. Congratulations. Last but not the least, guys. ಎಲ್ಲಿ I thought you're cutting this. ಕಟ್ಟಿಂಗ್ ಅಲ್ಲ, ನೀನು ಸುಮ್ಮನೆ ಇರಲ್ಲ ಹಾಕ್ಬೇಡ. ಯಾಕೋ ನಾವು ಅಂದ್ವಲ್ಲ ಪ್ಲಾನಿಂಗ್. ಓಕೆ ಓಕೆ ಓಕೆ. ನಾನು ಬೇಡ. ಗೈಸ್ ಇವಾಗ ಜಸ್ಟ್ ಜಿಮ್ಮೆಲ್ಲ ಮುಗಿಸ್ಕೊಂಡು ಗ್ರಿಲ್ ಚಿಕನ್ ತಿನ್ನೋಕ್ಕೆ ಅಂತ ಬಂದ್ವಿ ನಾನು ವರುಣ್. ಸೊ ಗ್ರಿಲ್ ಚಿಕನ್ 1 ಫುಲ್ ತೊಗೊಂಡಿದ್ದೀವಿ. ಇದು ನೋಡ್ತಿರೋನೇ ನಮ್ಗೆ ಒಂಥರ ಖುಷಿ ಆಗ್ತಿದೆ. ಯಾಕೆ ಖುಷಿ? ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲಿ ಏನೂ ಇಲ್ಲ, ಅಲ್ಲೆಲ್ಲ ಬರೀ ಚಪಾತಿ ಗಿಪಾತಿ ತಿಂದು ಬೋರ್ ಆಗ್ಬಿಟ್ಟಿತ್ತು. ಗ್ರಿಲ್ ಚಿಕನ್ ತಿನ್ಬೇಕಾದ್ರೆ ಕ್ರೇವಿ ಆಗ್ತಿತ್ತು, ಬಚ್ಚಿತ್ತು. ಬಟ್ ಯಾ ಗೈಸ್, ನಾನು ಎಷ್ಟೊಂದು ದಿವಸ ಆಗಿತ್ತು ಆ್ಯಕ್ಚುಲಿ ಗ್ರಿಲ್ ಚಿಕನ್ ತಿಂದು. ಈ ನಡುವೆ ಮನೇಲೇ ಮಾಡ್ಕೊಂಡು ತಿಂತಾ ಇದ್ದೆ, ಬಟ್ ಅದೇ ಇವತ್ತು ಆಚೆ ತಿನ್ನೋಣ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಆಚೆ ಬಂದೆ. ಬಟ್ ಕ್ರೇಜಿ ಗೈಸ್ ಗ್ರಿಲ್ ಚಿಕನ್. ಇದು ಪ್ರೋಟೀನ್ಸ್ ಅಂದರೆ ನಮ್ಮ ಜಿಮ್ಮರ್ಸ್ಗೆ ಇದೇ ಬೆಸ್ಟು. ಇದನ್ನು ಬಿಟ್ಟರೆ ಇನ್ನೇನಿಲ್ಲ. ಏನೋ ತಿನ್ನಕ್ಕೆ ಅಷ್ಟು ಇದು ಬರಲ್ಲ. ಮಿಕ್ಕಿದೆಲ್ಲ ಆಯಿಲ್ ಜಾಸ್ತಿ ಇರುತ್ತೆ, ಇಲ್ಲ ಫ್ಯಾಟ್ ಜಾಸ್ತಿ ಇರುತ್ತೆ, ಏನೋ ಒಂದು ಆ ಥರ ಇದ್ದೇ ಇರುತ್ತೆ. ಬಟ್ ಗ್ರಿಲ್ ಚಿಕನ್ ಇಸ್ ದ ಬೆಸ್ಟ್. ಆಲ್ಸೋ ಹೆವಿ ಮಳೆ ಬಂತು, ಚೆನ್ನಾಗಿ ಒಂದು ರೌಂಡ್ ನೆನ್ಕೊಂಬಂದು. ನಾನೇ ಮ್ಯಾಕ್ಸಿಮಮ್ ನೆಂದಿದ್ದು ಆ್ಯಕ್ಚುಲಿ. ನಮ್ಗೆ ನೆಂದು ರೂಢಿ ಆಗ್ಬಿಡೈತೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಿಸಿಲೇ ಇಲ್ಲ, ಬರೀ ಮಳೆ, ಕಾಲೇಜ್ ಮಳೆ. 7 days ಅದು ಹೆಂಗೆ ಹೋಗಿದೆ ಗೊತ್ತಿಲ್ಲ. ಕಷ್ಟನೇ ಅಲ್ಲ ಆ್ಯಕ್ಚುಲಿ ಟ್ರೆಕ್ಕಿಂಗು. ಮತ್ತು ನಾವು ಇವಾಗ ಯೂತ್ ಅಲ್ಲ, 25, 28 ಒಳಗಿರೋಲ್ಲ ಆರಾಮಾಗಿ ಹತ್ಬಿಡ್ಬೋದು. ನಮಗೆ ಅಂತ ಕಷ್ಟ ಅಂತ, ನಾವು ಜಿಮ್ ಫ್ರೀಕ್ ಅಲ್ಲ, ಆರಾಮಾಗಿ ಹತ್ಬಿಡ್ಬೋದು. ಒಂದು ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ ಹತ್ತಕ್ಕೆ, ಬಟ್ ಈಸಿ. ಆಲ್ಸೋ ಇದು ನಿಮ್ಮ ಟ್ರಾವೆಲ್ಸ್ ಕಡೆಯಿಂದ ಎಷ್ಟು ಕಾಸ್ಟ್ ಆಗುತ್ತೆ? 8,000 ಮಂಚ. 8,000. ಸೊ ಫುಲ್ ಇದು ನಿಮ್ಮದೇ? ಫುಲ್ಲು ಅಂದರೆ ಟ್ರಾವೆಲಿಂಗ್, ಇಲ್ಲಿಂದ ಟ್ರೈನ್ ಟಿಕೆಟು ಅದೆಲ್ಲ ಅವ್ರದ್ದೇನೆ. ಅಲ್ಲಿ ಮಹಾರಾಷ್ಟ್ರ ಬಂದಿದ ತಕ್ಷಣ ಅಲ್ಲಿ ಪಿಕಪ್ ಆ್ಯಂಡ್ ಡ್ರಾಪು, ಫುಡ್ಡು, ಅಕೊಮಡೇಷನು, ಪ್ರತಿ ಎಂಟ್ರಿ ಟಿಕೆಟ್ ನಮ್ಮದೇ. ಕ್ರೇಜಿ ಗೈಸ್. ಆ್ಯಕ್ಚುಲಿ ಇವಾಗ ಪರ್ಫೆಕ್ಟ್ ಸೀಸನು ಆದರೆ ಏನಾದರೂ ಟ್ರೆಕ್ಕಿಂಗ್ ಎಲ್ಲ ಹೋಗೋದಕ್ಕೆ. ನನಗೂ ಹೋಗೋಕ್ಕೆ ಆಸೆ ಇದೆ, ನೋಡೋಣ ಸಮ್ಡೇ ಜೊತೆಗೆ ಹೋಗೋಣ. ನೆಕ್ಸ್ಟ್ ಟೈಮ್ ಬೆಂಗಳೂರಲ್ಲಿ ಮಾಡ್ತಿದ್ದೀವಿ. ಬೆಂಗಳೂರಲ್ಲ, ಸಾರಿ ಕರ್ನಾಟಕದಲ್ಲಿ ಮಾಡ್ತಿದ್ದೀವಿ. ಕರ್ನಾಟಕದಲ್ಲ, ಚಿಕ್ಕಮಗಳೂರು. ಅಲ್ಲಿಗೆ ಬಾ, ಹೋಗ್ತೀವಿ ಕರ್ಕೊಂಡು. ಭಯ್ಯ ಓನಯ್ಯೆ ಓ. ಸರಿ ಗೈಸ್, ತಿನ್ಬಿಟ್ಟು ಸಿಗುವ, ಮುಗಿಸೋಣ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಸೊ ಇವಾಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆ್ಯಂಡ್ ಹಂಗೆ ಸ್ವಲ್ಪ ಕಮ್ಮಿ ಇಡ್ಲಿ ಇಟ್ಟಿದ್ರು ನಮ್ಮಮ್ಮ. ಆ್ಯಕ್ಚುಲಿ ನನಗೆ 3 ಇಡ್ಲಿ ಏನೋ ಇತ್ತು. ಸೊ ಅದಕ್ಕೆ ಹಾಗೆ ನಾನು ಹಣ್ಣು ತಿನ್ನಬೇಕಿತ್ತು ಆ್ಯಂಡ್ ನನಗೂ ಜಾಸ್ತಿ ಬ್ರೇಕ್ಫಾಸ್ಟ್ ಹೆವಿ ಬೇಕಿರಲಿಲ್ಲ, ಬಿಕಾಸ್ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಸೊ ಅದರಿಂದ ಲಂಚ ನೀಟಾಗೆ ತಿನ್ಕೊಳ್ಳೋಣ ಜಾಸ್ತಿ. ಇವಾಗ ಸದ್ಯಕ್ಕೆ ಬರೀ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಮೇಲೆ ಜಾಕ್ ಫ್ರೂಟ್ ತಿನ್ನೋಣ ಅಂದ್ಬಿಟ್ಟು ಇವಾಗ ಹಲಸಿನ ಹಣ್ಣು ನಮ್ಮಮ್ಮ ಕಟ್ ಮಾಡ್ತಾ ಇದ್ದಾರೆ. ಹಲಸಿನ ಹಣ್ಣು ಸೀಸನ್ ಅಲ್ಲಪ್ಪ ಇವಾಗ. ಎಲ್ಲೆಲ್ಲಿ ತರೋದು? ಐ ಮೀನ್ ನೀನು ತಂದಿದ್ದು ಎಲ್ಲೆಲ್ಲೋ ಊರಿಂದ. ಗೈಸ್ ಆ್ಯಕ್ಚುಲಿ ಇದೆಲ್ಲ ಫ್ರೂಟ್ಸ್ ಎಲ್ಲ ಮೆಜಾರಿಟಿ ನಮ್ಮೂರಿಂದನೇ ನಮಗೆ ಬಂದ್ಬಿಡುತ್ತೆ ಗೈಸ್. ಬಾಳೆಹಣ್ಣು ಇರಲಿ, ಆಮೇಲೆ ಮ್ಯಾಂಗೋ, ಮೋಸ್ಟ್ ಆಫ್ ದ ಫ್ರೂಟ್ಸ್ ಎಲ್ಲ ಊರಿಂದನೇ ತರಿಸ್ಬಿಡ್ತೀವಿ. ನಮ್ಗೆ ಇಲ್ಲಿ ಹಣ್ಣು ತೊಗೊಳ್ಳೋದು ಅಭ್ಯಾಸನೇ ಇಲ್ಲ ಆ್ಯಕ್ಚುಲಿ. ಏನೋ ಆ್ಯಪಲ್ಲು ಅಂಥವೇನಾದ್ರು ಇದ್ರೆ ತೊಗೊತೀವಲ್ಲ ಅಷ್ಟೇ, ಬಿಟ್ಟರೆ ಇನ್ನು ಯಾವುದೂ ಅಷ್ಟು ತೊಗೊಳ್ಳಲ್ಲ ಗೈಸ್, ಎಲ್ಲ ಊರಿಂದನೇ ಬಂದ್ಬಿಡುತ್ತೆ. ಸೊ ಇವಾಗ ಜಾಕ್ ಫ್ರೂಟ್ ತಿಂದು ನಮ್ಮ ಡೇ ಸ್ಟಾರ್ಟ್ ಮಾಡೋಣ. ಕಲರ್ ಅಷ್ಟಾಗಿಲ್ಲ, ಆದರೆ ಸ್ವೀಟ್ ಆಗಿದೆ. ಹಾಂ, ಕಲ್ಲರ್ ಹೌದು ಅಬ್ಸರ್ವ್ ಮಾಡಿದ್ದೀನಿ, ಅಷ್ಟೊಂದಿಲ್ಲ, ಬಟ್ ಸ್ವೀಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗುತ್ತೆ ಗೈಸ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ತಿಂದು ಮುಗಿಸು, ಆಮೇಲೆ ಐ ಮೀನ್ ಇದನ್ನು ತಿಂದು ಮುಗಿಸಿ ಆಮೇಲೆ ನೆಕ್ಸ್ಟ್ ಡೇನ ಕಂಟಿನ್ಯೂ ಮಾಡೋಣ. ಏನೇನಾಗುತ್ತೆ ಎಂಟೈರ್ ಡೇ ನೋಡ್ಕೊಂಡು ಹೋಗೋಣ. ಲೆಟ್ಸ್ ಗೋ ಗೈಸ್. ನಮ್ಮಮ್ಮ ಆ್ಯಕ್ಚುಲಿ ಒಂದು ಕ್ವಶನ್ ಕೇಳಿದ್ರು, ಒಂದು ಬ್ಯೂಟಿಫುಲ್ ಕ್ವಶನು. ಅವ್ರ ಬಾಯಿಂದ ನೀವೇ ಕೇಳಿ ಮೇಡಮ್. ಇದು ಕರಡಿ ಜೇನುತುಪ್ಪದ ಜೊತೆ ಅಂತ ಹಲಸಿನ ಹಣ್ಣು ತಿನ್ನೋದು. ಹಲಸಿನ ಹಣ್ಣು ತಿಂದಾಗೆ ಜೇನುತುಪ್ಪ ಹೆಂಗ್ ಸಿಗ್ತದೆ ಅಂತ. ನನಗಂತೂ ದೇವರಾಣೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಅಲ್ಲ ಒಳ್ಳೆ ಪಾಯಿಂಟು.
ಎಲ್ಲರೂ ಹೇಳ್ತಾರೆ ಕಬಡ್ಡಿ ಜೇನುತುಪ್ಪದ ಜೊತೆ ಜೇನುತುಪ್ಪದ ತಿನ್ನತ್ತೆ ಜೊತೆ ಅಂತ. ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತದ ಕಬಡ್ಡಿ ಅದು ಹೆಂಗಮ್ಮ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ. ಏನೋ ಗೈಸ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.